ಒಗ್ಗಟ್ಟಿನಲ್ಲಿ ಬಲವಿದೆ, ಒಡಕಿನಲ್ಲಿ ಸೋಲಿದೆ ಅಂತ ಗಾದೆ. ಆದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕು, ಒಬ್ಬ ಶ್ರೀಮಂತ ವ್ಯಕ್ತಿ ಮಲಗಿದ್ದಂತೆ ರಾತ್ರಿ ವೇಳೆಯಲ್ಲಿ. ಶ್ರೀಮಂತ ವ್ಯಕ್ತಿ, ಬೇಕಾದಷ್ಟು ಆಸ್ತಿ ಅಂತಸ್ತು ಎಲ್ಲ ಇದೆ. ಮಲಗಿರುವಂತ ವೇಳೆಯಲ್ಲಿ ಆ ಅದೃಷ್ಟ ಲಕ್ಷ್ಮಿ ಹೇಳಿದ್ಲಂತೆ, ಅಯ್ಯ ಸಾಹುಕಾರ, ನಾನು ನಿಮ್ಮ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ನಾನು ನಿಮ್ಮ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಎಂದಾಗ ಆ ಶ್ರೀಮಂತ ವ್ಯಕ್ತಿಗೆ ಕಣ್ಣಲ್ಲಿ ನೀರು ಬಂದುವಂತೆ. ಕನಸಿನಲ್ಲಿ, ಇಲ್ಲಿ ಕನಸಿನಲ್ಲಿ ಬಂದಾಗ ಅದೃಷ್ಟ ಲಕ್ಷ್ಮಿ ಹೊರಟೋದ್ಲು. ಬೆಳಗಿನ ಜಾವ 4 ಗಂಟೆನಲ್ಲಿ ದರಿದ್ರ ಲಕ್ಷ್ಮಿ ಬಂದ್ಲಂತೆ ಕನಸಿನಲ್ಲಿ. ನೋಡಿ, ದರಿದ್ರ ಲಕ್ಷ್ಮಿ ಕನಸಿನಲ್ಲಿ ಬಂದು ಹೇಳದಂತೆ, ಇನ್ ಮುಂದೆ ನಾನು ನಿಮ್ಮ ಮನೆಯಲ್ಲಿ ಇರ್ತೇನೆ, ನಿನಗೆ ಕೊಡಬಾರದ ಕಷ್ಟ ಕೋಟಲೆಗಳನ್ನ ಕೊಡ್ತೇನೆ, ನಿನ್ನ ಶ್ರೀಮಂತಿಕೆಲ್ಲ ಇವತ್ತು ನಾಶವಾಯಿತು ಅಂತ. ಇನ್ನೇನು ಮಾಡ್ಲಿಕ್ಕಾಗುದಿಲ್ಲ, ಭಗವಂತನ ಪ್ರೇರಣೆ ಅಂತೇಳಿ ಆ ಶ್ರೀಮಂತ ಬೆಳಗ್ಗೆ ಎದ್ದು ಕಣ್ಣೀರಾಗ್ತಾ ಕುಳಿತಿದ್ದ. 1, 2, 3 ದಿನ. ಅವರ ಮಕ್ಕಳೆಲ್ಲ ಕೇಳಿದ್ರು, 3 ಜನ ಗಂಡು ಮಕ್ಕಳು, 3 ಜನ ಸೊಸೆಯಂದ್ರು ಕೇಳಿದ್ರು, ಅಪ್ಪ ಯಾಕೆ ಕಣ್ಣೀರಾಗ್ತಾ ಇದೀಯಪ್ಪ ನೀನು? ಏನಿಲ್ಲ ಮಗ, ನಿಮ್ ಪಾಡು ನೀವು ಜೀವನ ಮಾಡಿ. ಅಲ್ಲಿ ಬೋರ್ವೆಲ್ ಹಾಕಕ್ ಹೋಗಿದ್ರು, ಬೋರ್ವೆಲ್ ಫೇಲ್ ಆಗೋಯ್ತು. ಓಹೋ, ಅದೃಷ್ಟ ಲಕ್ಷ್ಮಿ ಹೋದ್ಮೇಲೆ ಈ ಗಂಗಾಲಕ್ಷ್ಮಿನೂ ಕೂಡ ನಮ್ಮ ಮನೆಗೆ ಬರ್ಲಿಕ್ಕೆ ಇಷ್ಟಪಡ್ಲಿಲ್ಲ. ಬೆಳೆ ನಾಶವಾಗಿ ಹೋಯ್ತು, ವ್ಯಾಪಾರಗಳು ಕೈ ಹಿಡಿತಾ ಇಲ್ಲ. ಹಾಗೊಂದು ದಿನ, ಒಂದು ಹಬ್ಬದ ದಿನ ಬೆಳಗ್ಗೆ ಎದ್ದು ಒಬ್ಬ ಹಿರಿ ಸೊಸೆ ಉಪ್ಪಿಟ್ಟು ಮಾಡ್ತಾ ಇದ್ಲಂತೆ. ನೋಡಿ, ಉಪ್ಪಿಟ್ಟು ಮಾಡ್ತಾ ಇದ್ಲಂತೆ. ಉಪ್ಪಿಟ್ಟಿಗೆ ಏನ್ ಮಸಾಲೆ ಎಲ್ಲ ಹಾಕಿ, ಒಗ್ಗರಣೆ ಎಲ್ಲ ಹಾಕಿ, ಅವಳೇನ್ ಮಾಡಿದ್ಲು, ದೇವ್ರ ಮನೇಲಿ ದೀಪ ಹಚ್ಚಿಡೋಣ ಅಂತ ಹೋದ್ಲು. ಉಪ್ಪಿಟ್ಟು ನೀರು ಮಳ್ತಾ ಇದೆ. ಈ 2ನೇ ಸೊಸೆ ಬಂದಂದ್ಲಂತೆ, ಓಹೋ ನಮ್ಮ ಅಕ್ಕ ಎಲ್ಲ ಉಪ್ಪು ಹಾಕುದು ಮರ್ತ್ಕೊಂಡವಳೆ ಅಂದ್ಬಿಟ್ಟು ಏನ್ ಮಾಡಿದ್ಲು, ಒಂದಿಡೀ ಉಪ್ಪು ತೆಗೆದು ಆ ಉಪ್ಪಿಟ್ಟು ನೀರೊಳಕ್ ಹಾಕ್ಬಿಟ್ಲು. ಅವಳು ಮಳ್ತಾ ಇರ್ಲಿ ಅಂದ್ಬಿಟ್ಟು ಆ ಉರಿನ ಕಡಿಮೆ ಮಾಡಿ ಪಕ್ಕದ ಮನೆಗೆ ಹೋದ್ಲು. ಇಲ್ಲಿ 3ನೇ ಸೊಸೆ ಬಂದು ನೋಡಿದ್ಲು, ಓಹೋ ಯಾರು ಉಪ್ಪು ಹಾಕೋದು ಮರ್ತವ್ರಿ ಅನಿಸ್ತದೆ ಅಂದ್ಬಿಟ್ಟು ನಾನು ಒಂದಿಡಿ ಹಾಕೋಣ ಅಂದ್ಬಿಟ್ಟು ಆ ಅಮ್ಮ ಒಂದಿಡಿ ಉಪ್ಪನ್ನ ಹಾಕಿದ್ಲು. ನೋಡಿ, ಹಿರಿ ಸೊಸೆನೂ ಒಂದಿಡಿ ಹಾಕ್ಬಿಟ್ಟು ಹೋಗಳೆ ದೇವ್ರ ದೀಪ ಹಚ್ಚಕ್ಕೆ, ಮಧ್ಯಮದವಳು ಹಾಕವಳೆ, ಕಿರಿ ಸೊಸೆನೂ ಹಾಕವಳೆ. ಉಪ್ಪಿಟ್ಟಾಯ್ತು, ಯಜಮಾನ್ರಿಗೆ ತಂದು ಕೊಟ್ರಂತೆ. ನೋಡಿ, ಮನೆಯ ಹಿರಿಯ ಯಜಮಾನ್ರು ಕೊಟ್ರಂತೆ. ಅವನು ಒಂದು ತುತ್ತು ತಿಂದ ತಕ್ಷಣ ಬಾಯಿಲೆಲ್ಲ ಉಪ್ಪುಪ್ಪು. ಅಯ್ಯೋ, ಆಗ ಅವನು ಯಾರಿಗೂ ಹೇಳಲಿಲ್ಲ, ತನ್ನ ಪಾಡಕ್ ತಾನು ತಿಂತ ಹೇಳ್ದ, ಅಯ್ಯಯ್ಯೋ ಅದೃಷ್ಟ ಲಕ್ಷ್ಮಿ ಹೋದ್ಮೇಲೆ ತಿನ್ನುವ ಅನ್ನನೂ ಉಪ್ಪಾಗೋಯ್ತಲ್ಲಪ್ಪ. ಅಪ್ಪ ತಿಂದ ಆದ್ಮೇಲೆ ಹಿರಿ ಮಗ ಬಂದ, ಅವನ್ಗೂ ಉಪ್ಪಿಟ್ಟು ಹಾಕೊಟ್ರು. ಅವನು ತಿಂದ, ಉಪ್ಪಿನ ಅಂಶ ಕಾಣ್ತಲ್ಲ. ಉಪ್ಪಿನ ಅಂಶ ಕಂಡಾಗ ನಮ್ಮ ಅಪ್ಪನೇ ಏನೂ ಮಾತಾಡಿಲ್ಲ, ತಿಂದವನೇ. ನಾನ್ ಮಾತಾಡಿದ್ರೆ ಸರಿ ಹೋಗುದಿಲ್ವಲ್ಲ, ಇದು ಒಗ್ಗಟ್ಟು ಒಡೆದೋಯ್ತದೆ ಅಂದ್ಬಿಟ್ಟು ಅವನು ಉಪ್ಪಿಟ್ಟ ತಿಂದ. 2ನೇ ಮಗ ಬಂದ, ಅವನು ಉಪ್ಪು ನೋಡ್ದ, ಉಪ್ಪಿಟ್ಟು ಉಪ್ಪಾಗದೆ. ನಮ್ಮ ಅಣ್ಣ ನಮ್ಮ ಅಪ್ಪನೇ ಏನು ಮಾತಾಡದೆ ತಿಂದವ್ರೆ ಅಂತ ಅವನು ತಿಂದೆ ಹೋದ. ಕೊನೆ ಮಗ ಬಂದ, ಅವನು ತಿಂದ, ಅವನು ಏನು ಮಾತಾಡ್ಲಿಲ್ಲ. ಆಗ 3 ಜನ ಸೊಸೆಯಂದಿರು, ಅತ್ತೆ 4 ಜನನು ಒಟ್ಟಿಗೆ ಕೂತ್ಕೊಂಡು ತಿನ್ನುವಾಗ ಎಲ್ಲಾರ್ಗೂ ಬಾಯಿಗೆ ಉಪ್ಪು ಸಿಗ್ತಾ ಇದೆ, ಆದ್ರೂ ಒಬ್ರು ಹೇಳ್ತಾ ಇಲ್ಲ. ಯಾಕೆ ಅಂದ್ರೆ ಮನೆ ಯಜಮಾನನೇ ಸುಮ್ಮನೆ ತಿಂದವನೇ ಅಂದ ಮೇಲೆ ನಮ್ದು ಯಾವ ಲೆಕ್ಕ ಅಂತೇಳಿ ಅವರೆಲ್ಲ ತಿಂದ್ರಂತೆ. ತಿಂದ ಆದ್ಮೇಲೆ ಕೈ ತೊಳೆದು ಕೂತ್ಕೊಂಡು, ಅಪ್ಪ ಪರಮಾತ್ಮ, ಲಕ್ಷ್ಮಮ್ಮ, ಲಕ್ಷ್ಮೀದೇವಿ, ನನ್ನವ್ವ ಎಲ್ಲ ನಿನ್ನಿಚ್ಛೆ ಕಣಪ್ಪ ಅಂದಂತೆ ಅವನು. ಆಗ ಆ ಮನೆಯಲ್ಲಿದ್ದಂತ ದರಿದ್ರ ಲಕ್ಷ್ಮಿ ಹೇಳಿದ್ಲಂತೆ,
ಈ ಮನೆಯಲ್ಲಿ ನಾನಿರೋದಕ್ಕೆ ಲಾಯಕ್ಕಿಲ್ಲ. ಯಾಕೆಂದ್ರೆ ಉಪ್ಪಿಟ್ಟು ಉಪ್ಪಾಗಿದ್ರೂ ಕೂಡ ಎಲ್ಲರೂ ಯಾರಿಗೂ ಕೂಡ ನೋವಾಗಬಾರದು ಅಂತೇಳಿ ಎಲ್ಲರೂ ಸಮಾಧಾನವಾಗಿ ಒಂದೊತ್ತು ತಿಂದ್ರಲ್ಲ. ನಿಮ್ಮ ಒಗ್ಗಟ್ಟನ್ನ ನೋಡಿ ನಾನಿಲ್ಲಿ ಇರೋದ್ ಸರಿ ಇಲ್ಲ, ಇನ್ನು ಏನಿದ್ರು ಅದೃಷ್ಟ ಲಕ್ಷ್ಮಿ ಬರ್ಲಿ ಅಂತ ಅಂದಾಗ ಆ ದರಿದ್ರ ಲಕ್ಷ್ಮಿ ಮನೆಯಿಂದ ಹೊರಟೋದ್ಲಂತೆ, ಅದೃಷ್ಟ ಲಕ್ಷ್ಮಿ ಬಂದ್ಲಂತೆ. ನೋಡಿ, ಇದ್ರ ಉದಾಹರಣೆ ಇಷ್ಟೇ. ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿರ್ತಕ್ಕಂಥ ಒಗ್ಗಟ್ಟನ್ನ ಬಿಡಬಾರದು. ಯಾರ್ದೋ ಒಂದು ತಪ್ಪಾಗಿರುತ್ತೆ, ಯಾರ್ದೋ ಒಂದು ಸರಿಯಾಗಿರುತ್ತೆ, ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋದ್ರೆ ನಮ್ಮ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಅಂತ ಒಂದು ವಾತಾವರಣ ತುಂಬಿ ತುಳುಕಾಡ್ತದೆ.